ಕರ್ಪೂರ ಕೈಯಲ್ಲಿ ಹಣ್ಣು ತಗೋಕಪ್ಪ ಗಂಡ್ ಮಗ ಹೆಣ್ಮಗು ಹೋದ್ರೆ ಕೊಡಲ್ಲ ಅಂತಾರ. ಕಲರಬಿ ಮೇಲುವಿನ ದಂಡೆ ಹಾಲ್ ಕೈಸ್ಕೊಟ್ಬಿಟ್ಟು ಕಸ ಎಲ್ಲ ಗೂಡ್ಸಿ. ಸೊ ಕುಕ್ ವಿತ್ ಪ್ರಿಯಾ 20 ಗೈಸ್. ಸೊ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಂದು ಶೋಲ್ಡರ್ ಮತ್ತೆ ಟ್ರೈಸಿಪ್ಸ್ ಎರಡು ವರ್ಕೌಟ್ ಇತ್ತು. ಸೊ ಮುಗಿಸ್ಕೊಂಡು ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ ಗೈಸ್. ಸೊ ಜಯ ಏನ್ ಮಾಡ್ತಾ ಇದ್ದಾಳೆ? ಏಕೆ ಗುಡ್ ಮಾರ್ನಿಂಗ್ ಅನ್ನೆ ಜಯ? ಅವ್ರಿಗೆ ಹೇಳಾಯ್ತು, ನನ್ಗೆ ಹೇಳ್ಬೇಡ. ಗುಡ್ ಮಾರ್ನಿಂಗ್ ಅನ್ನು ಯಾಕನ್ನಲ್ಲ? ನೀನೇನು ಒಂದ್ ವರ್ಷ ತಕೊಂಡ್ ಮಾತೆ ಕೇಳಲ್ಲ. ಇನ್ನೇನು ಏನ್ ಮಜಕ್ಕೆ ಜಯಜಾವ್ ನೀನ್ ಬರ್ತಾ ಹೇಳ್ಬೇಕಿತ್ತು, ಬಂದಾದ್ಮೇಲೆ ಹೇಳಿದ್ರೆ ಕೇಳಕ್ಕೆ ಹೋಗ್ಬೇಕಪ್ಪ ಗಂಡ್ ಮಗ. ಹೆಣ್ಮಗು ಹೋದ್ರೆ ಕೊಡಲ್ಲ ಅಂತಾರ. ಕಾಲ್ ನೋವು ಆಯ್ತು, ಗುಡ್ ಮಾರ್ನಿಂಗ್ ಹೇಳ ಅವ್ರಿಗೆ. ಗುಡ್ ಮಾರ್ನಿಂಗ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್ ಅನ್ನು. ಗುಡ್ ಮಾರ್ನಿಂಗ್ ಗೈಸ್ ಬಾಯ್. ಹಾಯ್ ಅನ್ಬೇಕು, ಬಾಯ್ ಅಲ್ಲ. ಹಾ, ಸುಮ್ನೆ ಎಲ್ಲದಕ್ಕೂ ಬಾಯ್ 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 ಅನ್ಬಿಡೋದಲ್ಲ. ಗುಡ್ ಮಾರ್ನಿಂಗ್ ಗೈಸ್ ಬಾಯ್. ಅಲ್ಲಿ ಬಾಯ್ ಅನ್ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ನಾನು ಇವಾಗ ಸ್ವಲ್ಪ ಮಗಗೆ ತೊಳ್ಕೊಂಡು ನಾಷ್ಟ ಮಾಡ್ಕೊಂಡು ಮತ್ತೆ ಏಕೆ ಅನ್ನ ಅದೇ ರಾತ್ರದು ಮೊಸರು ತಗೊಂಡು ಅಗ್ರಾಣ ಮಾಡ್ಕೊಡ್ತೀನಿ ಗೈಸ್. ನಮ್ ಜೀವನ ಪೂರ್ತಿ ಬರೀ ತಂಗ್ಳನ ತಿನ್ನೋದೇ ಆಗೋಯ್ತು ಗೈಸ್. ಏನ್ ಅಕ್ಕಿ 10 ರೂಪಾಯಿ 5 ರೂಪಾಯಿ ಇದ್ದದ ಐಸ್, ಏನು 50 ರೂಪಾಯಿ 1 kg ಅಕ್ಕಿ ತಂದಿ ಹೊಟ್ಟವ್ರಿ ಅಲ್ವಾ ಐಸ್. ನಾವ್ ಅದನ್ನ ನಾವ್ ತಿನ್ನಲ್ವಾ, ಅವ್ನೊಬ್ನೇ ತಿಂತಾನ. ನೀನು ಬಿಸಿ ಗೈಸ್, ನಾನು ಏನ್ ಮಾಡ್ತಾರೆ ಗೊತ್ತಾ ಗೈಸ್, ಇವರು ನನ್ಗೆ ತಂಗ್ಳನ ಹಾಕಿ ಇಕ್ಬಿಡ್ತಾರೆ. ನಾನ್ ಕೆಲ್ಸಕ್ಕೆ ಹೋದ್ಮೇಲೆ ಇವ್ರು ಬಿಸಿ ಅನ್ನ ಮಾಡ್ಕೊಂಡು ತಿಂತಾರೆ. ಮೆಸ್ತನ ಸಂದೆ ನಸ್ಕ ಇದ್ರು ಮಾಡ್ಕೊಂಡಲ್ಲ ಐಸ್. ಕೆಲ್ಸ ಎಲ್ಲ ಮಾಡ್ಬಿಟ್ಟು ಟೈಮ್ ನೋಡ್ಕೊಂಡು ಸರಿಯಾಗಿ 12 ಗಂಟೆ ಅಡ್ಗ ಮಾಡ್ತೀನಿ ಐಸ್. ಆವಾಗ ಇವ್ನು ಊಟಕ್ಕೆ ಬರ್ತಾನ 2 ಗಂಟೆ 2:15 ಐಸ್. ಅದಾದ್ರೆ ಮಳೆ ತಿಂದಿಲ್ಲ, ಆಚೆ ಹೋಗಿ ತಿಂತೀನಿ. ಸೊ ಫಸ್ಟ್ ಹೋಗಿ ಇವಾಗ ಫೇಸ್ ವಾಶ್ ಮಾಡ್ಕೊ ಬರೋಣ ಗೈಸ್. ನಂಗೆ ಕೆಲಸ ಟೈಮ್ ಆಗೈತೆ, ನಾನು ವೀಕ್ ಆಫ್ ಹಾಕಿರೋದ್ರಿಂದ. ಸೊ ಆಶಿಕ್ ಸರ್ ಇವತ್ತು ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಗೈಸ್. ಲೆಟ್ಸ್ ಗೋ. ಸೊ ಫೈನಲಿ ನಾನು ಈಗ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಫಸ್ಟ್ ಇವಾಗ ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಕೀ ತೆಗ್ದು, ಸೊ ಅಲ್ಲಿಂದ ಎಕ್ಸ್ಟ್ರಾ ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಲೆಟ್ಸ್ ಗೋ ಗೈಸ್. ಇವಾಗ ಪಟ್ಟ ಅಂತ ಹೋಗೋಣ. ಟೈಮು ಇವಾಗ 11:30 ಆಗಿದೆ. ಎಕ್ಸೈಟಲ್ಲಿ ರಿಫ್ಲೆಕ್ಟ್ ಡ್ರಾಪ್ ಮಾಡಿ ಕಾಲು ನೋವು ಬಂದ್ಬಿಡ್ತು ಗೈಸ್. ಇವತ್ತು ಯಾರ ಮೇಲಿರೋ ಬೇಜಾರಿಗೆ ಒಂದೊಂದು ಮನೇನು ಎತ್ತಿಲ್ದಿ ಮಾಡಿಬಿಟ್ಟಿದ್ದೀನಿ ಗೈಸ್, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಸೊ ಫೈನಲಿ ಕೆಲಸ ಎಲ್ಲ ಮುಗೀತು. ಈಗ ನಾನು ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಅಲ್ಲಿಂದ ಮನೆಗೆ ಹೋಗ್ತೀನಿ ಗೈಸ್. ಫೈನಲಿ ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ತಿಂದು ಇವಾಗ ಜಸ್ಟು ಮನೆಗೆ ಬಂದೆ ಗೈಸ್. ಪಕ್ಕ ಜಯ ಹೋಗಿದ್ದಾಳೆ, ಹೂವು ತಗೊಬ ಅಂತಂದ್ಳು. ಹೂವು ತಗೊಬಂದಿಲ್ಲ, ನೋಡೋಣ ಬನ್ನಿ. ಯಾವಾಗಲೂ ಹಿಂಗೆ ಮರ್ತು ಹೋಗುತ್ತೆ ಗೈಸ್. ಯಾವುದೋ ಬೇರೆ ಮೂಡೋದು ಹೇಳ್ತೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಜಯ ಇವಾಗ ಬರ್ಸಿದ್ದೀನಿ ಎಲ್ಲ. ಅಯ್ಯೋ ಜಯ ಹೂವೇ ಮಾಡ್ತಿದ್ದೆ ಕಣಿಲಿ. ಏಕೆ ಬಿಡು, ಮತ್ತೆ ಸಂಜೆ ಮತ್ತೆ ತಗೋಬತ್ತೀನಿ ಬಿಡು. ಪೂಜೆ ಮಾಡೋದು ಯಾವಾಗ? ನಾನು ಅನ್ನ ಮುಟ್ಟಿಲ್ಲ ವಾತಾರಿಂದ. ಗೈಸ್, ನಮ್ ಜಯ ಪಾಪ ಬೆಳಿಗ್ಗೆಯಿಂದ ಏನೇನ್ ಕೆಲಸ ಮಾಡವಳೆ ಅಂತ ಹೇಳ್ಬೇಕಂತೆ. ಒಂದ್ಸಲ ಕೇಳಿಸ್ಕೊಳ್ಳಿ ಗೈಸ್. ಏನೇನ್ ಕೆಲಸ ಮಾಡಿದೆ ಜಯ? ಫಸ್ಟ್ ಮನೆ ಕೆಲ್ಸಕ್ಕೆ ಹೌದಿ. ಸರಿ ಆಯ್ತು ಹೇಳಮ್ಮ. ಮನೆ ಕೆಲ್ಸದಿಂದ ಬಂದು ಹಾಲ್ ತಂದು ಹಾಲ್ ಕಾಯಿಸ್ಬಿಟ್ಟು ಸ್ವಾಮಿಗೆ 1 ಲೋಟ ಹಾಲ್ ಕಾಯಿಸ್ಕೊಟ್ಬಿಟ್ಟು ಕಸ ಎಲ್ಲ ಗೂಡ್ಸಿ ಮನೆ ಒರೆಸಿ ಪಾತ್ರ ತೊಳ್ದು ಇಷ್ಟೊತ್ತಾಯ್ತು. ಇನ್ನ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ, ಇನ್ನ ಊಟ ತಿಂದಿಲ್ಲ. ಬೆಳಗ್ಗೆ 1 ಲೋಟ ಕುಡ್ದಿರೋದಷ್ಟೇ ಟೀನ. ಇವನ್ನೇನ ಇಡ್ಲಿ ತತನ ಮಕ ತೊಳ್ಕೊಂಡ್ ತಿನ್ಕೊಳ್ಳೋಣ ಅಂತ ಕಾದಿ. ಅವ್ನು ಇಡ್ಲಿನೂ ತರ್ಲಿಲ್ಲ, ವಾಡನೂ ತರ್ಲಿಲ್ಲ. 1/4 ಲೀಟರ್ ಮೊಸರು ತಂದ್ ಮಡ್ಗಿವ್ನಿ. ಒಂದ್ ಸ್ವಲ್ಪ ತಂಗ್ಳನ ಅದು ಉಣ್ಣಾನ ಅಂತವ್ನಿ. ಆಮೇಲೆ ಒಂದೇ ಸತಿ ದೀಪ ಹಸ್ಬಿಟ್ಟು ಉಣ್ಣಾನ ಅಂತ ಒಂದ್ ಜ್ಞಾನ ಮಾಡ್ತಾವ್ನಿ.
ಇನ್ನು ಹೂನು ತಂದಿಲ್ಲ, ಅವನು ಏನೂ ತಂದಿಲ್ಲ. ಅವನು ನಾಷ್ಟನೂ ಮಾಡಿಲ್ಲ ಅಂತ, ಏನು ಮಾಡಿಲ್ಲ ಅಂತ. ಅವನು ಎಲ್ಲಾರು ತಿನ್ಕ ಬಂದ್ಬಿಡ್ತಾನೆ ಬಿಡು ಬಡ್ಡಿ ಮಗ. ನಾನು ಹೇಳು ಮೊಸರು ಐತೆ ಅಂದಲೇ ಗೈಸ್. ಅಲ್ಲ ಗೈಸ್, ಇದನ್ನೆಲ್ಲ ಏನು ನಿಮ್ಮ ಮನೇಲಿ ನಿಮ್ಮ ಪಕ್ಕದ ಮನೆಯವ್ರು ಬಂದು ಮಾಡ್ಕೊಡ್ತಾರ, ನೀವೇ ತಾನೇ ಮಾಡ್ತೀರಾ? ಪಕ್ಕದ ಮನೆಯವ್ರಿಗೆ ಸಿಟ್ಟನ ಮತ್ತೆ ನಿಮ್ಮ ಮನೇಲಿ ಅಲ್ಲ ಕೇಳ, ಇಲ್ಲಿ ನಿಮ್ಮ ಮನೇಲಿ ಏನ್ ಮಾಡ್ತಿದ್ಯೆ? ಅಲ್ಲ ಏನ್ ಬೇರೆ ಮನೆಗೆ ಹೋಗಿ ಮಾಡ್ತಾ ಇದ್ಯಾ? ಐಸ್ ಇವನು ಬಿರ್ಬಿರ್ನೆ ಮದ್ವೆ ಮಾಡ್ಕೊಂಡ್ ಬಂದ್ರೆ ಐಸ್ ನಿಮ್ದೇ ಕುತ್ಕತೀನಿ ಐಸ್. ಮಕ್ಕಳು ಕರ್ಕೊಂಡು ಅಲ್ಲ ಗೈಸ್ ಇರ್ತೀನಿ, ಅವ್ರು ಎಲ್ಲ ಮಾಡ್ಬೇಕು ಐಸ್. ಅಲ್ಲ ಈಗ ಇರೋ ಸಿಚುಯೇಷನ್ ಅಲ್ಲಿ ಏನೋ ದುಡ್ಡಿರೋರೆ ಆಸ್ತಿ ಇರೋರಿಗೆ ಹೆಣ್ಣು ಸಿಗ್ತಾ ಇಲ್ಲ. ನಮ್ಗೆ ಹಣ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ. ನಮ್ಗೆ ಏನ್ ನೋಡ್ಕೊಡ್ತಾರೆ ಹೇಳಿ? ಐಸ್ ಎಲ್ಲಾರ ಪತ್ತ ಮಾಡಿ ನೀವೇ ಮದ್ವೆ ಮಾಡಿ ಐಸ್. ಗೈಸ್ ಜಯ ನಿಮ್ಗೊಂದು ಕೆಲಸ ಕೊಟ್ಟಿದ್ದಾಳೆ ಗೈಸ್, ನಂಗೊಂದು ಹುಡುಗಿ ಹುಡುಕಿ ಗೈಸ್. ಇಬ್ರು ಮಾತಾಡ್ತಾ ಇದ್ವಿ. ಆ ಗ್ಯಾಪ್ ಅಲ್ಲಿ ಇದು ಈ ಊರ್ ಕಡೆ ಎಲ್ಲ ಅಜ್ಜಿದಿರೋ ಸಾಂಗ್ ಆಡ್ತಾರಲ್ಲ ಗೈಸ್, ಅದನ್ನ ಆಡ್ತಾಳಂತೆ. ಒಂದ್ಸಲ ಕೇಳಿಸ್ಕೊಳ್ಳಿ ಗೈಸ್. ಹೇಳಿ ಜಯ. ಬನ್ನಿರೇ ಸೋಬಾನ ಬನ್ನಿರೇ ಅಚ್ಚ ಮುತ್ತೈದಿರು ಮದ್ವ ಅಕ್ಕಿ ಇಕ್ಕು ಬನ್ನಿ ಹೆಣ್ಣು ಅಸ ಮೇಲೆ ಕುಣು ಸೌರೆ. ಸೋ ಬನ್ನಿರೇ ಸೋಬಾನ ಬನ್ನಿರೇ ಅಕ್ಕಿ ಕಡ್ಡಿ ಕರ್ಪೂರ ಕೈಯಲ್ಲಿ ಹಣ್ಣು ಕಾಯೆರಡು ತಟ್ಟಲಿ. ಸ್ವಾಮಿ ಚಿಕ್ಕಯ್ಯನದ ಗುಡಿಯಲ್ಲಿ, ಸ್ವಾಮಿ ಚಿಕ್ಕಯ್ಯನ ಗುಡಿಯಲ್ಲಿ. ಬನ್ನಿರೇ ಸೋಬಾನ ಬನ್ನಿರೇ ಹೆಣ್ಣು ನಮ್ಗಾಯ್ತು ಗಂಡು ಅವ್ರಿಗಾಯ್ತು ಸಣ್ಣಕ್ಕಿ ಸೋನೆ ಸಾಬ್ರಿಗಾಯ್ತು. ಬನ್ನಿರೇ ಸೋಬಾನ ಬನ್ನಿರೇ. ಯೋಚನೆ ಮಾಡ್ತಾಳೆ ಗೈಸ್. ಹೇಳಿ. ಹೇಳನಲ್ಲ ಅಷ್ಟೇ. ಅಷ್ಟೇನಾ? ಅಷ್ಟೇನಾ ಇರೋದು? ನಿಮ್ಗೆ ಹೇಳಕ್ ಬರೋದು ಅಷ್ಟೇನಾ? ಕರ್ಪೂರ ಕೈಯಲ್ಲಿ ಹಣ್ಣು ಕೈಯೆರಡು ತಟ್ಟಲಿ. ಸ್ವಾಮಿ ಚಿಕ್ಕಯ್ಯನ ಗುಡಿಯಲ್ಲಿ. ಕಡ್ಡಿ ಕರ್ಪೂರ ಕೈಯಲ್ಲಿ ಹಣ್ಣು ಕೈಯೆರಡು ತಟ್ಟಲಿ. ಸ್ವಾಮಿ ಚಿಕ್ಕಯ್ಯನ ಗುಡಿಯಲ್ಲಿ, ಸ್ವಾಮಿ ಚಿಕ್ಕಯ್ಯನ ಗುಡಿಯಲ್ಲಿ. ಹಾಲರಬಿ ಬಂದೋ ನೂರಾಲರಬಿ ಬಂದೋ ಚಿಕ್ಕಯ್ಯನ ಹಾಲರಬಿ ಅವಾಲಾಡಿ ಬಂದೋ. ಆಲರಬಿ ಬಂದೋ ನೂರಾಲರಬಿ ಬಂದೋ ಆಲರಬಿ ಮೇಲುವಿನ ದಂಡೆ ವಾಲಾಡಿ ಬಂದೋ. ಅಮಿ ಚಿಕ್ಕಯ್ಯನ ಆಲರಬಿ ಬಂದೋ ನೂರಾಲರಬಿ ಬಂದೋ ಆಲರಬಿ ಮೇಲುವಿನ ದಂಡೆ ವಾಲಾಡಿ ಬಂದೋ. ಮಾಸ್ನಮ್ಮ ಬಂದೋ ಶುಕ್ರವಾರ ಮಾಸ್ನಮ್ಮ ಬಂದೋ ಆಲರಬಿ ಮೇಲೆ ಮಾಸ್ನಮ್ಮ ಬಂದವಳೆ. ಆಲರಬಿ ಬಂದೋ ಹಾಲರಬಿ ಬಂದೋ ನೂರೊಂದು ಆಲರಬಿ ಬಂದೋ ಶುಕ್ರವಾರ ಹಾಲರಬಿ ಬಂದೋ. ಮಾಸ್ನಮ್ಮ ಬಂದವಳೆ ದೇವಸ್ಥಾನದಲ್ಲಿ ಕೂತವಳೆ. ಆಲರಬಿ ಬಂದೋ ನೂರೊಂದು ಆಲರಬಿ ಬಂದೋ. ಉಸ್ರು ಗಿಸ್ರು ಕಟ್ಬಿಟ್ಟು ಹೋಗಿ ಬಿಡಿ ಬೇಡ ಗೈಸ್. ನಿಜ ಸಕದಾಗ ಆಡಿದ್ಲು, ಆದ್ರೆ ನನಗೇನು ಅರ್ಥ ಆಗಿಲ್ಲ ಅಷ್ಟೇ. ಇದೇ ಫಸ್ಟ್ ಟೈಮ್ ಸಾಂಗ್ ಆಡಿರೋದು. ಇದೇ ಫಸ್ಟ್ ಟೈಮ್ ಅಲ್ವಾ ನೀನು ಆಡಿರೋದು? ಚೆನ್ನಾಗಿ ಆಡ್ದೆ ಕಣೆ. ನಿಜ ನಿಜ ಜಯ. ಚೆನ್ನಾಗಿ ಆಡ್ದೆ ಕಣೆ. ಗೈಸ್ ಜೈನ್ ಸಾಂಗ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಹಂಗೆ ಒಂದು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಫಾಲೋ ಮಾಡಿ ಗೈಸ್. ನಮ್ ಜಯ ಸಾಂಗ್ ಆಡ್ಲಲ್ಲ, ನನ್ಗೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ಕಿ ಹೆಂಗ್ ಡೈಲಾಗ್ ಹೊಡಿತಾವಳೆ ಅಂದ್ರೆ ಏನ್ ಜಯ ಅದು? ಇವನು ಸಾಬ್ರನ ಇವನು ಕನ್ನಡದವನ ಅಂತ ಕೇಳ್ತಾವ್ನಿ. ನಮ್ಮ ಮನೆಗೆ ಬಂದು ಸೇರ್ಕೊಂಡ್ವನಲ್ಲ ನಮ್ಮ ಹುಡ್ಗನ್ ಜೊತೆ, ಅರ್ಥನೇ ಆಗಿಲ್ಲ ಅಂದ್ರೆ ಇವನು ಸಾಬ್ರನಪ್ಪ. ಅದರ ಮುಸ್ಲಿಮ್ಸ್ ಅದರ ಕನ್ನಡದವನಲ್ಲ ಇವನು ಬಿಡು. ಯಾರೋ ಕೆಂಬ್ಳು ಹುಡ್ಗ ಒಂದ್ ಮಾತು ಅರ್ಥ ಆಗಲ್ಲ. ಜೈಗೆ ಮನೆಯಲ್ಲಿ ಅಡುಗೆ ಮಾಡಕ್ಕೆ ಹೇಳ್ಬಿಟ್ಟು ನಾನು ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತೊಗೊಂಡಿದ್ದೀನಿ ಗೈಸ್. ನಮ್ಮ ಸರ್ ಆ್ಯಕ್ಚುಲಿ ಫೋನ್ ಮಾಡಿಬಿಟ್ಟು ಇಲ್ಲಿ ಯಾಕೋ ಮತ್ತೆ ಚಿಕನ್ ತಿನ್ನಬೇಕು ಅನಿಸ್ತೈತೆ, ಚಿಕನ್ ತಗೋಬಾ ಅಂತ ಹೇಳಿದ್ರು. ಸೊ ನಾನು ಹಂಗೆ ಸರೌಂಡಿಂಗಲ್ಲೇ ಇದ್ದಲ್ಲ, ಅದಕ್ಕೆ ನಾನು ಕೇಳಿದ್ದಿಲ್ಲ ಅಂದರೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ತಗೊಂಡು ಆಫೀಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ನೆನ್ನೆನೂ ಚಿಕನ್ನು, ಇವತ್ತು ಚಿಕನ್ನು, ಚಿಕನ್ ಮೇಲೆ ಚಿಕನ್ ಗೈಸ್. ಸ್ವಾಮಿಗೆ ಹೇಳಿದೆ, ಅಯ್ಯೋ ಈ ವೀಕ್ ಆದರೂ ಚಿಕನ್ ತಿನ್ನೋದು ಕಮ್ಮಿ ಮಾಡಬೇಕಣೋ ಅಂತ.
ಅಯ್ಯೋ ಈ ವೀಕ್ ಇನ್ನೂ ಜಾಸ್ತಿನೇ ಆಗ್ಬಿಟ್ಟೈತೆ, ಕಮ್ಮಿ ಆಯ್ತಾ ಇಲ್ಲ ಗೈಸ್. ಇವಾಗ ಹೋಗಿ ಆಫೀಸ್ಗೆ ಹೋಗಿ ಏನೋ ಚಿಕನ್ ತಿನ್ಕೊಂಡು ಒಂದು ಬುಕ್ಕಿಂಗ್ ಬಂದಿದೆ ಗೈಸ್, ಅಲ್ಲಿಗೆ ಬೇರೆ ಹೋಗ್ಬೇಕು. ಕಸ್ಟಮರ್ ಫೋನ್ ಮಾಡಿದ್ರು ಬುಕ್ಕಿಂಗ್ ಐತೆ ಅಂತ. ಸೊ ಅಲ್ಲಿಗೆ ಹೋಗಿ ಆ ಕಸ್ಟಮರ್ ಬೇರೆ ಮಾಡಿಕೊಂಡು ಒಂದು ಇನ್ಸ್ಟಲೇಷನ್ ಕಂಪ್ಲೀಟ್ ಮಾಡಿದ್ರೆ ಇವತ್ತು ಟೋಟಲ್ 2 ಬುಕ್ಕಿಂಗ್ ಒಂದು ಇನ್ಸ್ಟಲೇಷನ್ ಆದಂಗೆ ಆಗುತ್ತೆ ಗೈಸ್. ನೋಡೋಣ ಮಾಡ್ತೀನ ಇಲ್ವಾ, ಏನು ಮಾಡ್ತೀನಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ಗೈಸ್. ಈಗ ಹೋಗಿ ಫಸ್ಟ್ ಊಟ ಮಾಡೋಣ. ಸರಿ, ಒಂದು ಕಸ್ಟಮರ್ ಪ್ಲೇಸ್ ಹತ್ರ ಹೋಗಿದ್ದೆ ಇವಾಗ. ಸೊ ಅದು ಬುಕ್ ಆಗಿದೆ. ಸೊ ನನಗೋಸ್ಕರ ಪಾಪ ನಮ್ಮ ಮಿಸ್ಟರ್ ಸೈಕ್ ಸ್ವಾಮಿ ಅವರು ಮತ್ತು ಮಿಸ್ಟರ್ ಟೆಕ್ನಿಷಿಯನ್ ಆದ ರವಿ ಅಣ್ಣ ಅವರು ಇಬ್ಬರು ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಸೊ ಫಸ್ಟ್ ಇವಾಗ ಇಲ್ಲಿಂದ ಹೋಗಿ ಕಸ್ಟಮರ್ ವೆಯ್ಟ್ ಮಾಡ್ತಿದ್ದಾರೆ. ಕಸ್ಟಮರ್ ಪ್ಲೇಸ್ಗೆ ಹೋಗಿ ಅದನ್ನ ಇನ್ಸ್ಟಲೇಷನ್ ಮಾಡ್ಕೊಂಡು ಬರೋಣ. ನಾಳೆ ಆ ಕಸ್ಟಮರ್ಗೇನೋ 100 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಂತೆ ಗೈಸ್. ಸೊ ಅದಕ್ಕೋಸ್ಕರ ಇವತ್ತೇ ಹಾಕ್ಸ್ಕೊತಿದ್ದಾರೆ. ಲೆಟ್ಸ್ ಗೋ ಗೈಸ್, ಇವಾಗ ಹೋಗಿ ಅದನ್ನ ಇನ್ಸ್ಟಲೇಷನ್ ಮಾಡಿಸ್ಕೊಂಡು ಬರೋಣ. ಅಣ್ಣ ಬನ್ನಿ ಅಣ್ಣ, ಬೇಗ ಹೋಗೋಣ, ಬೇಗ ಬನ್ನಿ. ರೌಟ್ರಿ ಯಾವುದು? ಹಾಂ ಬನ್ನಿ ಅಣ್ಣ, ಕಸ್ಟಮರ್ ವೆಯ್ಟ್ ಮಾಡ್ತಿದ್ದಾನೆ, ಜ್ಯೂಸ್ ಕೊಡ್ಬೇಕಂತೆ. ಜ್ಯೂಸ್ ಕುಡಿಸೋಕೆ ಎಷ್ಟೊತ್ತಪ್ಪ ಆಗ್ಬಿಟ್ಟದು? ಬನ್ನಿ ಬಂದು ಕುಡಿಯೋಣ, ಬನ್ನಿ ಬೇಗ. ಕಾಸಿಲ್ಲ ನನ್ನ ಹತ್ರ, ನೀವು ಕೊಡ್ಸಿದ್ರೆ ನಾವು ಕುಡಿತೀವಿ. ಓಕೆ ಬನ್ನಿ, ಬೇಗ ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ಹೋಗಿ ಇನ್ಸ್ಟಲೇಷನ್ ಮುಗಿಸ್ಕೊಂಡು ಪಟ್ಟಣ ಬರ್ತೀವಿ. ಅದಾದ್ಮೇಲೆ ನಿಮಗೆ ಸಿಗ್ತೀನಿ. ಎಲ್ಲಪ್ಸಿ ಏನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಎಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್. ಫೈನಲಿ ಇನ್ಸ್ಟಲೇಷನ್ ಕಂಪ್ಲೀಟ್ ಆಯಿತು. ಸೊ ಎಲ್ಲ ಆಯಿತು, ಕಸ್ಟಮರು ಸ್ಯಾಟಿಸ್ಫೈ ಆದರು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಏನಿಂದು ಏನೇನಿಂದ ಇತ್ತಾಗ 10 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ ಈ ನಡುವೆ ಜಾಸ್ತಿ ಆಕ್ಟಿಂಗ್ ಮಾಡ್ತಾವಳೆ. ಏನ್ ಮಾತಾಡ್ಬೇಕು ಅಂತ ಮಾತೇ ಇಲ್ಲ ಗೈಸ್. ಚೆನ್ನಾಗಿ ಕಬಾಬ್ ಗಿಬಾಬ ನಂಗೊಂಚೂರು ತಗೊಬ್ರು. ಇವತ್ತು ಅಮಾವಾಸ್ಯೆ ತಿಂತಾರ ಯಾರಾದ್ರೂ? ಇವನು ಮಾತ್ರ ಅಮಾವಾಸ್ಯೆ, ನಮಗ್ ಮಾತ್ರ ದೇವ್ರಿಲ್ಲ. ನೀನ್ ಚೆನ್ನಾಗಿರೋ ನಾವ್ ಚೆನ್ನಾಗಿರ್ತೀವಿ, ನಾವ್ ಚೆನ್ನಾಗಿಲ್ಲ ಅಂದ್ರೆ ನೀನ್ ನೋಡ್ಕೋತೀಯ ಅನ್ನೋದು ಇದೊಂದು ನಂಬಿಕೆ ಕಡೆ ನಮ್ಗೆ. ಅದಕ್ಕೆ ನಿಂಗೆ ತಗೋ ಬಂದಿಲ್ಲ. ಅರ್ಥ ಆಯ್ತಾ? ಈಗ ಟೀ ಕುಡಿಯಲ್ವಾ? ನಿಂಗೆ ಕೊಟ್ರೆ ಕುಡಿತೀನಿ ನೋಡಪ್ಪ. ನಾ ಕೊಡೋದೇ ಇಲ್ಲ, ನೀನ್ ಕುಡಿದ ಬೇಡ. ನೀನು ಕಣೆ ಜಯ, ಕಣೆ ನೀನು ಕೊಡೋದ ನಾನೇ ಕುಡ್ಕತೀನಿ ಪ್ಲೀಸ್. ಕೊಡ್ತೀಯ ಕೊಡಲ್ವಾ? ಕೊಡಲ್ವಾ? ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ಬಿಡಪ್ಪ. ನಂಗೇನು ಬೇಡ, ನಾನೇ ಕುಡಿತೀನಿ. ನಮ್ಮ ಮನೆಯಲ್ಲಿ ಗೈಸ್ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಒಂದೊಂದು ಬಿಲ್ಡಿಂಗು ಎತ್ತಿ ಇಳ್ದಿ ಬಂದು ಕಾಲೆಲ್ಲ ಬಿದ್ದೋಗಿರ್ತವೆ. ಇನ್ನೇನ್ ಮಲ್ಕೋಬೇಕು ಅನ್ನೋ ಟೈಮಲ್ಲಿ ನಂಗೆ ಕೆಲಸ ಹೇಳ್ತಾರೆ ಗೈಸ್. ಈ ತರ ಎಲ್ಲ ಆದ್ರೆ ಹಿಂಗೆ ಗೈಸ್ ನಾವು ನೋಡಿ. ಪಾಪ ಹಾಸಿಗೆ ಮೇಲೆ ಹೋಗಿ ಮಲ್ಕೊಳಕ್ ಆಗ್ದಂಗೆ ಸೀದಾ ಚೇರ್ ಮೇಲೆ ಮಲ್ಕೊಬಿಟ್ಟಾನೆ ಗೈಸ್. ಹಳ್ಳಿ ಮೇಷ್ಟ್ರೆ ಪಟ ಮಾಡಿ ಬನ್ನಿ ಸಾವುಕಾರ ಕಾಲ್ ಮೇಲೆ ಕಾಲಕ್ಕ ಕೂತಾರ. ನಾನು ಕೆಳಕ್ ಕೂತ್ಕೋಬೇಕಂತ ನೀ ಅಂತ ಸಾವುಕಾರ ಇಲ್ಲ, ಇಟ್ಕೊಂಡ ಸಾವುಕಾರ ಕೈ ಪೈಸಾ ಇಲ್ಲವ್ರ. ಹಳ್ಳಿ ಮೇಷ್ಟ್ರೆ ಬನ್ನಿ. ಜಾಸ್ತಿ ಟೀ ಮಾಡ್ಕೊಡಾಯ್ತು. ಈಗ ಮಾಡ್ತೀನಿ ನೋಡಿ ಗೈಸ್. ನಾವು ಕೆಲಸ ಮಾಡ್ಕೊ ಬಂದಿದೀವಿ, ಒಂಚೂರು ಮರ್ಯಾದೆನೇ ಇಲ್ಲ ನಮ್ಮ ಮನೇಲಿ ಗೈಸ್. ಅದಕ್ಕೆ ನನಗೆ ಬೇಜಾರಾಗೋದು. ಕೆಲಸ ಮಾಡ್ಕೊ ನಾನು ಅತ್ತನಿಂದ ಕೆಲಸ ಮಾಡಿ ಸಾಕಾಗ್ಯಾನ. ಅನ್ನ ಉಣ್ಣಕ್ ಟೈಮ್ ಇಲ್ಲ. ಅವ್ನು ಟೀ ಸಾಸ್ತಾ ಕುಡಿಯಕ್ ಹಂಗಾಡ್ತಾನ. ನಿಮ್ಗೆಲ್ಲ ಗೊತ್ತೈತಾ ನನಗೊಂದು ಅವಳು ಹೇಳೋದು ಏನೋ ಅರ್ಥನೇ ಆಗಲ್ಲ ಆದ್ರೆ ಸುಮ್ಮನೆ ಹೂ ಅಂತೀರಿ ಗೈಸ್. ನೀವು ಹೂ ಅಂತಾರೆ ಸರಿ ಗೈಸ್. ಸೊ ಇವಾಗ ಹೋಗಿ ಸ್ವಲ್ಪ ಟೀಗೆ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಫಸ್ಟ್ ಟೀಗೆ ಕುಡ್ಕೊಂಡು ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ. ತಮಿಳ್ನಾಡು ಎಲ್ಲಿರೋದೆ? ಕರ್ನಾಟಕದ ಒಳಗಡೆ ಕರ್ನಾಟಕದ ಆಚೆನಾ? ಹೌದಾ? ಇದು ಇಂಡಿಯಾ ಒಳಗಡೆ ಇರುತ್ತೆ, ಇಂಡಿಯಾ ಆಚೆ ಇರೋದಾ? ಒಳಗಿದ್ದ ಗೊತ್ತಿಲ್ಲ, ಹೇಳು. ನಂಗೆ ಗೊತ್ತಿಲ್ಲ. ಭಾರತದ ಒಳಗಡೆ ಆಯ್ತಾ ಭಾರತದಿಂದ ಆಚೆ ಆಯ್ತಾ? ಭಾರತ ಒಳಗಡೆ ಇದ್ದದ ಭಾರತದಿಂದ ಆಚೆ ಇದ್ದದ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಸುಮ್ನೆ ಒಡ ಅಂತ ಮಾತಾಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಸರಿ ಆಯ್ತು, ಬಾ ಟೀ ಮಾಡ್ಕೊಡಿ. ಅವಾಗಿಂದ ಬರೀ ಇದೇ ಆಗೋಯ್ತು ಉಳ್ದು. ಕತೆ ಹೊಡಿಯೋದು ಚೆನ್ನಾಗಿ ಹೊಡಿತೀಯಾ? ನೋಡು, ನಾನ್ ಜಗಳ ಆಡಕ್ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಆಗೋ ಬಿಸಿ ಆಯ್ತಲ್ಲ ಟೆಸ್ಟ್ ಮಾಡಿ ನೋಡ್ತಾಳೆ ಗೈಸ್. ಆರೋಗಿರೋದ್ನ ಈ ತರ
ಬಿಡು ನಿಂಗೆ ಹಿಂಸೆ ಆದ್ರೆ ನಾನೇ ಮಾಡ್ಕೊತೀನಿ ಬಿಡೇ ಜಯ ಪ್ಲೀಸ್. ಗೈಸ್ ಇವತ್ತು ನಮ್ಮ ಭಾವ ನಮ್ಮ ಮನೆಗೆ ಬಂದಿದ್ದಾರೆ ಗೈಸ್. ಅವಾಗಿಂದ ವಿಡಿಯೋ ಮಾತಾಡ್ತಾ ವಿಡಿಯೋ ಮಾಡೋದು ಮಾತಾಡ್ತಿದ್ರು ಗೈಸ್. ಭಾವ ಹಾಯ್ ಮಾಡಿ ಭಾವ. ಅಷ್ಟೇ ಗೈಸ್, ನೋ ವರ್ಡ್ಸ್, ಓನ್ಲಿ ಆಕ್ಷನ್ಸ್. ನಮ್ಮ ಚಾನಲ್ ಕುಕ್ ವಿತ್ ಪ್ರಿಯಾ ಗೈಸ್, ಕುಕ್ ವಿತ್ ಪ್ರಿಯಾ ಅಂತ ಇದೆ. ಸೊ ಕುಕ್ ವಿತ್ ಪ್ರಿಯಾ 20 ಗೈಸ್. ಸೊ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ದಯವಿಟ್ಟು ಎಲ್ಲರೂ ಅದನ್ನ ಮಾಡಿ ಗೈಸ್. ಓಕೆನಾ? 50K ಸಬ್ಸ್ಕ್ರೈಬರ್ ಇದಾರಲ್ಲ ಎಲ್ಲರೂ ಗೈಸ್ ಅಪ್ಕಮಿಂಗ್ ನಾನು ಒಂದು 50K ಏನಾಯ್ತು ಅದನ್ನ ರೀಚ್ ಆಗೋ ಗಂಟೆ ನಾನು ವಿಡಿಯೋ ಬಿಡಲ್ಲ ಗೈಸ್. ಇದು ನನ್ನ ಓನ್ ಚಾಲೆಂಜ್ ಗೈಸ್. ಬಿಡ ಓಕೆನಾ? ಓಕೆ ಲೆಟ್ಸ್ ಗೋ ಗೈಸ್. ಈಗ ನಮ್ಮ ಬಾಬಾ ಮನೆಗೆ ಓಡ್ತಾ ಇದ್ದಾರೆ. ಅಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಏನಾದ್ರು ಹೋಗಿಲ್ಲ ಅಂತ ಅಂದ್ರೆ ಬಾವಂಗೆ ಹಿಗ್ಗ ಮುಗ್ಗ ಹೊಡಿತಾರೆ ಅಂತ ಓಡ್ತಾ ಇದ್ದಾರೆ ಗೈಸ್. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ವಿಡಿಯೋ ಯೂಟ್ಯೂಬಲ್ಲಿ ಹೋಗಿ ವಿಡಿಯೋ ನೋಡಿ ಗೈಸ್, ಪ್ಲೀಸ್ ಪ್ಲೀಸ್ ಗೈಸ್. ನಮ್ಮ ಮನೆಯಲ್ಲಿ ಎಲ್ಲೋ ಇರೋ ಹಬ್ಬಕ್ಕೆ ಇವಾಗಿಂದನೇ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಎಲ್ಲ ಹೆಂಗ್ ಅಂಡಿದ್ದಾರೆ. ಬೇಕಾಗಿರೋ ವಸ್ತು ಅಂತ ಏನಿಲ್ಲ, ನಮ್ಮ ಮನೆಯದೆಲ್ಲ ಬ್ಯಾಡಿರೋ ವಸ್ತುಗಳೇನೆ. ಸೊ ಮಿಸ್ಟರ್ ಸೈಕ್ ಸ್ವಾಮಿ ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ನಂಗೆ ಧೂಳು ಅಂದ್ರೆ ಆಗಲ್ಲ ಗೈಸ್, ಅದಕ್ಕೆ ನಾನು ಕೆಲಸ ಈ ಧೂಳಿಗೆ ನೋಡಿ ಗೈಸ್ ನನ್ನ ಒಂದು ವ್ಯಾಲ್ಯೂನ ಗೈಸ್, ನನ್ನ ಒಂದು ವ್ಯಾಲ್ಯೂನ ನೋಡ್ದ ಹೆಂಗ್ ಮಾಡ್ತಾ ಇದೆ ನೋಡಿ ಗೈಸ್. ಇವನು ಒಂದು ಬ್ಯಾಡದಿರೋ ವಸ್ತುನ ಆಚೆಗೆ ಹಾಕ್ತಿದ್ದಾನೆ ಅಂದ್ರೆ ಬ್ಯಾಡದಿರೋ ವಸ್ತು ಅನ್ಕೊಬಿಟ್ಟಿದ್ದಾರೆ ಗೈಸ್. ಬಟ್ ಇಟ್ಸ್ ಓಕೆ ಗೈಸ್, ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ನಾವು ಕೋಪ ಮಾಡ್ಕೊಳ್ಳಲ್ಲ. ಇರ್ಲಿ ಒಂದಿನ ನಮಗೂ ಟೈಮ್ ಒಳ್ಳೆ ಕಾಲ ಬಂದಿದೆ ಗೈಸ್. ಇವಾಗ ಹೋಗಿ ನಮ್ಮ ಮನೆಯಲ್ಲಿ ಏನೋ ಇದಿಲ್ವಂತೆ, ಬೇಳೆ ಇಲ್ವಂತೆ. ಸೊ ಇವಾಗ ಬೇಳೆ ತಗೊಬರಕ್ಕೆ ಹೋಯ್ತಾ ಇದ್ದೀನಿ ಗೈಸ್ ನಾನು. ಸೊ ಜಯ ಬರೀ ಬೇಳೆ ಮಾತ್ರ ಸಾಕಾ, ಬೇರೆ ಏನಾದ್ರು ಬೇಕಾ? ಬೇಳೆ ಮಾತ್ರ ಸಾಕ, ಇಲ್ಲ ಬೇರೆ ಯಾರು ಬೇಕಾ? ಎಲ್ಲ ಬೇಕು ಸಾಮಾನು, ಎಲ್ಲಾನು ತರ್ಸಯ. ಬಿಡು ಇರು ಬೇಳೆ ತಗೋಬತ್ತೀನಿ, ಬೇಗ ಬೇಳೆ ತಗೋಬತ್ತೀನಿ ಇರು ಗೈಸ್. ಫೈನಲಿ ಈಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು, ಸೊ ಇವತ್ತು ನಮ್ಮ ಮನೇಲಿ ಗೈಸ್ ಟೊಮೊಟೊ ಗೊಜ್ಜು, ಮೊಸರು ಮತ್ತೆ ರೈಸ್ ಮಾಡಿದ್ರು. ಆ್ಯಕ್ಚುಲಿ ನಾವು ಮುದ್ದೆ ಮಾಡೋದು ಯಾವಾಗಲೂ ರೇರು ಗೈಸ್, ಯಾವಾಗಲೂ ಮಾಡಲ್ಲ. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಇರೋದ್ರಿಂದ ಆಲ್ರೆಡಿ ಜಯ ಸುಸ್ತ ಆಗ್ಬಿಟ್ಟಿದ್ಲು ಅಂತ ಹೇಳಿ ಮುದ್ದೆ ಮಾಡಿಲ್ಲ. ಸೊ ಮೊಸರು, ಟೊಮೊಟೊ ಗೊಜ್ಜು, ರೈಸ್ ಸಕ್ಕದಾಗಿತ್ತು ಗೈಸ್ ಕಾಂಬಿನೇಷನು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಈಗ ಮಲ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಮೊಸರು ತಿಂದರೆ ನನಗೆ ನಿದ್ದೆ ಬರುತ್ತೆ. ಸೊ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೈತೆ, ನೋಡೋಣ ಆದರೆ ಎಡಿಟ್ ಮಾಡ್ತೀನಿ ಗೈಸ್, ಇಲ್ಲ ಅಂತ ಅಂದರೆ ಸೊ ಜಾಯೇಗಾ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.